ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ಕಾಫಿ ಮಾಡಿ ತೋರಿಸ್ತಾ ಇದ್ದೀನಿ. ನೆಸ್ಕೆಫೆ ಸನ್ರೈಸ್ ಅವ್ರದ್ದು ಕಾಫಿ ಪುಡಿ ತೊಗೊಂಡು ಕಾಫಿ ಮಾಡ್ಕೊತಾ ಇದ್ದೀನಿ. ಈ ಕ್ಲೈಮೇಟ್ಗಂತೂ ತುಂಬಾ ರುಚಿಕರವಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ಚಳಿಗಂತೂ ಕಾಫಿ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ನಾನಿವತ್ತು ಕಾಫಿ ಮಾಡಿಕೊಂಡು ಕುಡಿದೆ. ತುಂಬ ಚಳಿ ಇತ್ತು, ನೈಟಲ್ಲಿ ಮಾಡ್ಕೊಂಡಿದ್ದು. ಕೆಲವೊಬ್ಬರಿಗೆ ಕಾಫಿ ಇಲ್ದಲೇ ಡೇನೇ ಮುಗಿಯಲ್ಲ. ಬನ್ನಿ ಯಾವ ರೀತಿ ಮಾಡೋದು. ಅದಕ್ಕೆ ಬೇಕಾಗಿರೋದು ಬರೀ ಹಾಲು, ಸಕ್ಕರೆ, ಕಾಫಿ ಪೌಡರ್ ಅಷ್ಟೇ. ಬನ್ನಿ ನೋಡೋಣ. ನೋಡಿ, ನಾನಿಲ್ಲಿ ನಂದಿನಿ ಹಾಲನ್ನ, ಗಟ್ಟಿ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆಲ್ರೆಡಿ ಕಾಯಿಸಿರೋ ಹಾಲೇ ಇದು. ನೀಟಾಗಿ ಕುದಿಸಿ ಇನ್ನೊಮ್ಮೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಬಿಸಿ ಆದಮೇಲೆ ಅದನ್ನು ಲೋ ಫ್ಲೇಮ್ ಮಾಡಿ ಬಿಡ್ತೀನಿ. ನೋಡಿ, ಇಲ್ಲಿ ಒಂದು ಗ್ಲಾಸಲ್ಲಿ ನೆಸ್ಕೆಫೆ ಸನ್ರೈಸ್ ಅವ್ರದ್ದು ಕಾಫಿ ಪುಡಿ ಹಾಕ್ಕೊಂಡು 1-2 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಎರಡನ್ನೂ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಬೇಕಾದರೆ ಕೆಲವೊಬ್ಬರು ಬಿಸಿ ನೀರು ಸೇರಿಸಿ ಹಾಕ್ತಾರೆ. ನಾನು ಇದರಲ್ಲಿ ನೋಡಿ ಇದೇ ರೀತಿಯಾಗಿ ಕಾಫಿ ಪುಡಿ, ಸಕ್ಕರೆ, ಕೆಲವೊಬ್ಬರು ಸಕ್ಕರೆನ ಹಾಲಿಗೆ ಸೇರಿಸ್ಬಿಡ್ತೀರ. ಹಾಲಿಗೆ ಸೇರಿಸಿದ್ರೆ ಅದು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಒಂದು ಗ್ಲಾಸಿಗೆ ಸೇರಿಸ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಅದನ್ನು ಲೋ ಫ್ಲೇಮ್ ಮಾಡಿ ಬಿಟ್ಟಿದೆ. ಈ ರೀತಿ ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಕುಡಿದ್ರೂ ಪರವಾಗಿಲ್ಲ ಫ್ರೆಂಡ್ಸ್. ಸ್ವಲ್ಪ ಹಾಲನ್ನ ಗಟ್ಟಿಯಲ್ಲೇ ಕುಡೀರಿ, ಏಕೆಂದರೆ ಕಾಫಿ ಟೇಸ್ಟು ಗಟ್ಟಿ ಹಾಲಿದ್ರೇ ಸೂಪರಾಗಿ ಬರುತ್ತೆ. ನೀರು ಸೇರಿಸಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಈ ರೀತಿಯಾಗಿ ಒಂದು ಅರ್ಧ ಗ್ಲಾಸ್ ಕುಡಿದ್ರೂ ಪರವಾಗಿಲ್ಲ. ಹಾಲಿಗೆ ನೀರು ಸೇರಿಸ್ಬೇಡಿ, ತುಂಬಾ ಟೇಸ್ಟ್ ಕೊಡುತ್ತೆ. ಹಾಲಿಗೆ ನೀರು ಸೇರಿಸಿಲ್ಲ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀರು ಸೇರಿಸಿದ್ರೆ ಒಂಥರ ಚೆನ್ನಾಗಿರಲ್ಲ ಕಾಫಿ, ಆ ಟೆಕ್ಸ್ಚರ್ ಬರೋದಿಲ್ಲ. ಒಳ್ಳೆ ಹೋಟೆಲಲ್ಲಿ ಮಾಡ್ತೀವಲ್ಲ ಆ ರೀತಿ ಬರುತ್ತೆ ಗಟ್ಟಿ ಹಾಲಲ್ಲಿ ಕುಡಿದ್ರೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಈ ರೀತಿ ಎಲ್ಲ ಮಾಡ್ಕೊಂಡ್ಮೇಲೆ ಹಾಲು ಆಫ್ ಮಾಡಿಕೊಂಡು ಇದನ್ನು ಒಂದು ಗ್ಲಾಸಲ್ಲಿ ಕಾಫಿ ಪೌಡರು ಮತ್ತು ಸಕ್ಕರೆ ಸೇರಿಸಿದ್ನಲ್ಲ ಅದ್ರ ಜೊತೆಗೇನೆ ಈಗ ಹಾಲು ಸೇರಿಸ್ಕೊತಾ ಇದ್ದೀನಿ. ಹಾಲನ್ನ ನೀಟಾಗಿ ಫಿಲ್ಟ್ರ್ ಮಾಡಿಕೊಂಡು ಈ ರೀತಿ ಹಾಕ್ಕೋತಾ ಇದ್ದೀನಿ. ಈ ರೀತಿ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ. ಈ ಕ್ಲೈಮೇಟ್ಗೆ ತುಂಬಾ ಕಾಫಿ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಎಲ್ಲರಿಗೂ ಸರ್ವೇಸಾಮಾನ್ಯವಾಗಿ ಬಂದೇ ಬರುತ್ತೆ ಕಾಫಿ ಮಾಡೋದಕ್ಕೆ. ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಮಾಡಿಕೊಂಡು ಈ ಕ್ಲೈಮೇಟ್ಗೆ ಕುಡೀರಿ. ನಾನು ನಿಮಗೆ ನ್ಯೂ ರೆಸಿಪಿ ಜೊತೆ ಸಿಗ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸ್ಕಿಪ್ ಮಾಡ್ದಂಗೆ ನೋಡಿ. ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಾನು ನಿಮಗೆ ನ್ಯೂ ರೆಸಿಪಿ ಜೊತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.